ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದ ನೋಡ್ರಿ ನಿನ್ನೆ ದೇವಸ್ಥಾನ ಅಲ್ಲಿಲೆಲ್ಲ ಅಡ್ಡಾಡಿ ಬಂದು ಸುಸ್ತು ಭಾಳ ಆಗಿತ್ತು ಹಾಗಾಗಿ ಎಲ್ಲರೂ ಲೇಟಾಗಿ ಎದ್ದೇವೆ ಇವತ್ತಿನ ಬ್ಲಾಗ್ನ 10 ಗಂಟೆಗೆ ಸ್ಟಾರ್ಟ್ ಮಾಡೇನ್ರಿ ನಿನ್ನೆ ವಿಡಿಯೋ ಹಾಕಿದ್ದನ್ನು ಯಾರು ಜಾಸ್ತಿ ವೀವ್ಸ್ ನೋಡ್ತಾನೆ ಇಲ್ಲ ಯಾರು ಜಾಸ್ತಿ ಅದು ನೋಡಕತ್ತೆ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಜಾರಾಗತೈತಿ ಪ್ಲೀಸ್ ಯಾರ್ಯಾರು ನೋಡ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡ್ರಿ ಇವಾಗ ಬೆಳಗಿನ ಮಾಡತ್ತೇನ್ರಿ ಸಿಕ್ಕಾಪಟ್ಟೆ ನೆಗಡಿ ಒಂದಾಗೈತ್ರಿ ಮಾತಾಡೋಕೆ ಬರುವಲ್ತು ಈಗ ನಾ ತೋರ್ಸಕತ್ತಿರೋದ್ರಿ ನಮ್ಮ ಮೊದ್ಲಿದ್ದ ಜಾಗ ಅದ ಅಂದ್ರೆ ನಮ್ಮ ಮೊದ್ಲಿನ ಮನೆ ಇರೋದು ಅಲ್ಲಿ ಮನೆ ಕೆಡವಿ ಈಗ 3ನೇ ವರ್ಷ ಚಾಲು ಆಗೈತ್ರಿ ಈಗ 3 ವರ್ಷದಿಂದ ಹಾಕ್ಬೇಕಂದ್ರೆ ಬರೀ ಇದಾಗೈತಿ ಹಾಗಾಗಿ ಜನತಾ ಪ್ಲಾಟಿಗೆ ಹಾಕಿದಾರ ಇನ್ನೂ ಬಂದಿಲ್ಲ ಅದು ಬಂದ್ರೆ ಅದು ಹಾಕಿಸ್ಬೇಕಂತ ಅಂದ್ಕೊಂಡು ಬಿಟ್ಟೇವಿ ಫಸ್ಟಿಗೆ ಕಟ್ಟಿಸ್ಬೇಕಂತಂದು ರೆಡಿ ಮಾಡ್ಕೊಂಡಾಗ ನಾ ಪ್ರೆಗ್ನೆಂಟ್ ಆದೆ ಅವಾಗ ಕಟ್ಟಿಸ್ಬಾರ್ದು ಅಂತಂದರು ಹಾಗಾಗಿ ಅವಾಗ ಬಿಟ್ವಿ ಈಗ ಹಾಕಿಸ್ಬೇಕಪ್ಪ ಅಂತಂದು ಈಗ ರೆಡಿ ಮಾಡ್ಕೊಳಕಂತಂದು ಇದು ಮಾಡ್ಕೊಂಡ್ವಿ ಏನರ ಸಾಲಾರ ಆಗಲಿ ಏನಾರ ಆಗಲಿ ಇರಾಕೆ ಮನೆ ಇರಲಿ ಅಂತೇಳಿ ಆದರೆ ಈಗ ನಮ್ಮ ಮಾವರಿಗೆ ಭಾಳ ಆರಾಮಿಲ್ರಿ ಹಾಗಾಗಿ ಹಾಕ್ಬೇಕು ಮತ್ತು ಅವ್ರ ಆಸ್ಪತ್ರೆಗೆ ಅದು ಎಲ್ಲ ದುಡ್ಡು ಬೇಕ್ರಲ್ಲ ಹಾಗಾಗಿ ಹಾಕ್ಲಿಲ್ಲ ಈಗ ಯೂಟ್ಯೂಬ್ ವಿಡಿಯೋ ಮಾಡತ್ತಿದ್ದದು ಯಾರಿಗೆ ಗೊತ್ತಿಲ್ಲ ನಮ್ಮ ವಿಶೇಷವಾಗಿ ನಮ್ಮ ಅತ್ತಿಗೆ ಹೇಳ್ದಾನೆ ಯಾವ ಕೆಲಸ ಮಾಡ್ತಿದ್ದಿಲ್ಲ ಮೊದಲೇ ಸರಿ ಅವ್ರಿಗೆ ಯಾವ ವಿಷಯನೂ ತಿಳಿಸಲ್ದಾನೆ ಯೂಟ್ಯೂಬ್ದಾಗ ವಿಡಿಯೋ ಮಾಡಿ ಹಾಕಕತ್ತಾನೆ ಅದಕ್ಕೆ ಈಗ ನಮ್ಮ ಅತ್ತೆ ಶೇಂಗಾ ಹೋಳಿಗೆ ಮಾಡತ್ತಾರೆ ನಮ್ಮ ಅತ್ತಿಗೆ ಇದ್ರ ಬಗ್ಗೆ ಎಲ್ಲ ಏನು ಗೊತ್ತಾಗೋದಿಲ್ಲ ರೀ ಆದರೂ ಅವ್ರದ್ದು ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ನೋಡ್ಬೇಕಂತ ಆಸೆ ಇತ್ತು ಹಂಗೆ ಹೇಳಕ್ಕೆ ಹೊಂಟೇನಿ ಆತ ಅಲ್ಲ ಹಳ್ಕೊಳ್ಗತ್ತೆ ಅತ್ತೆ ನಾನು ನಿಂಗೊಂದು ವಿಷಯ ಹೇಳೇ ಇಲ್ಲ ಹೇಳೋದನ್ನ ಮಾಡತ್ತ ನಿಂಗೊಂದು ವಿಷಯ ಹೇಳೇ ಇಲ್ಲ ನಾನು ಫೋನ್ಯಾಗ ಯೂಟ್ಯೂಬ್ ಬರ್ತೈತಲ್ಲ ನೆಗಡಿ ಒಂದು ಜೋರಾಗೈತಿ ಫೋನ್ಯಾಗ ನಾವು ಅದನ್ನ ಇದು ವಿಡಿಯೋಗಳು ನೋಡೋದಿಲ್ಲ ಯಾರು ಮಾತಾಡಿದ್ದು ಅವೆಲ್ಲನೂ ಹಂಗೆ ಮಾಡಿ ಹಾಕಾಕತ್ತು ಒಂದು ವಾರ ಆತು ಈಗ ನಾನು ಹೇಳೇ ಇಲ್ಲ ಹಂಗೆ ಸುಮ್ಮನೆ ಮಾಡಿ ಹಾಕತ್ತಾನೆ ನಿನಗೆ ನೀನು ಅಂದ್ರೆ ಇವ್ರ ಅಂದಿ ನಾವಾಗ ಅಂಥೇಳಿ ಅಂದಿಲ್ಲ ಅಂದೆ ನೀನು ವಿಡಿಯೋ ಮಾಡತ್ತಿದ್ದಿಲ್ಲ ನಾನು ಅಲ್ಲಿ ಗುಡಿಗೆ ಹೋದಾಗದು ಹೆಂಗೆ ಮಾಡಿ ಹಾಕ್ಲೆ ಬೇಡ ನಂಗೆ ಅದ್ರ ಬಗ್ಗೆ ಏನು ಅರ್ಥ ಆಗೋದಿಲ್ವಾ ಮಾಡಿರಿ ಒಳ್ಳೆ ಕೆಲಸ ಆದ್ರೆ ಮಾಡಿರಿ ನಾವೇನು ಬೇಡ ಅನ್ನೋದಿಲ್ಲ ಅಂತಂದು ಹೇಳಕತ್ತಾರೆ ಅವರು ಪಗಾರ ನಮ್ಮ ಅತ್ತಿ ಪಗಾರ ಐತೆ ನಾ ಅದು ಕೇಳಿಲ್ಲ ನಂಗೆ ನಗುನ ಬಂದುಬಿಡ್ತಾರೆ ಏನು ಹೇಳ್ಬೇಕಂತನೂ ಗೊತ್ತಾಗಲಿಲ್ಲ ನಂಗೆ ಯೂಟ್ಯೂಬ್ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ಈಗ ಹಾಕಕತ್ತೇನೆ ನೋಡೋಣ ಮುಂದೇನಕ್ಕೈತೆ ಗೊತ್ತಿಲ್ಲ ಜನರ ಆಶೀರ್ವಾದ ಅವರೆಲ್ಲ ನಮ್ಮ ಚಲೋತ್ ನಂಗೆ ನಮ್ಮ ವಿಡಿಯೋಗಳೆಲ್ಲ ನೋಡೋದು ನಮ್ಗೆ ಅವ್ರ ಆಶೀರ್ವಾದ ಎಲ್ಲ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಅದು ಮಾಡ್ಕೊತ ಹೋದ್ರೆ ಆಕೈತವ ಇಲ್ಲಾಂದ್ರಿಲ್ಲ ನೋಡೋಣ ಪ್ರಯತ್ನ ಪಡ್ತೇನೆ ಏನಾಕೈತಿ ಅಂತಂದು ನಮ್ಮ ಅತ್ತಿನ ತಿಳಿಸಿ ಹೇಳಕತ್ತೀನಿ ರೀ ಅದನ್ನೆಲ್ಲ ಅವರು ನೋಡು ನಿಂಗೆ ಯಾವ ಸರಿ ಅನ್ಸತ್ತೆ ಮಾಡಿರಿ ನೀವು ತಿಳಿದವ್ರದಿರಿ ಅಂತಂದು ಅವ್ರು ಹೇಳಕತ್ತಿದ್ರು ನೋಡ್ಬೇಕ್ರಿ ನೀವೆಲ್ಲ ಹೋಗಿದ್ರಿ ಯಾರು ಕೊಟ್ರೆ ಅಮ್ಮ ಅಕ್ಕ ಅಮ್ಮ ಚಕ್ಲಿ ತೊಗೊಂಬಂದ್ರಿ ದೊಡ್ಡಕ್ಕ ಅದಕ್ಕೆ ಮಾಡ್ಲೆ ಹೆಂಗೆ ಮಾಡ್ಲಿ ಅಂತ ಕೇಳ್ತಾ ನೀನು ನಾನು ಯೂಟ್ಯೂಬ್ದಾಗ ವಿಡಿಯೋ ಮಾಡೋದು ಹೇಳಿದ್ದಿಲ್ಲ ಅವ್ರಿಗೆ ಅವ ಅವರು ಮಾಡಿ ಆದ ಬಳಿಕ ಇನ್ನೊಂದು ಸ್ವಲ್ಪ ಶೇಂಗಾದ ಹೋಳ್ಗೆ ಮಾಡತ್ತಿದ್ದಿರಲ್ಲ ಇನ್ನೊಂದು ಸ್ವಲ್ಪ ಅದು ಶೇಂಗಾದ ಇದನ್ನು ಉಳಿತು ಪೂರ್ಣ ಅಂತದ ಅದಕ್ಕೆ ಮೈದಾ ಹಿಟ್ಟಿನ ಒಂಚೂರು ಕಲಸಿ ಪೂರ್ತಿ ಮಾಡಿಬಿಟ್ರೆ ಆಯ್ತಂತ ಅವ್ರು ಹಿಟ್ಟು ಕಲ್ಸಕತ್ರ ಅದ ವಿಷಯದವಾಗಿ ಮಾತಾಡ್ಕೊತ ಇಬ್ಬರು ಸೇರಿ ಸ್ವಲ್ಪ ಅದ ಊರಾಯಿನ ವಿಷಯ ಏನು ನಡೆದಿತ್ತು ಏನಿಲ್ಲ ಅಂತಂದು ಹಂಗೆ ಕೆಲವೊಂದು ವಿಷಯಗಳು ಮಾತಾಡ್ಕೊತಾನೆ ಕೆಲಸ ಮಾಡಕತ್ತಿದ್ವಿ ನೋಡ್ರಿ ಇಲ್ಲಿ ಮಾತಾಡ್ಕೊತಾನೆ ಶೇಂಗಾ ಹೋಳ್ಗಿದ ಮುಗ್ಯಾಕೆ ಬಂತ್ರಿ ನಮ್ಮ ಅತ್ತೆಯರು ಅರ್ಧ ಮಾಡಿ ಹೋಗಿದ್ರೆ ಇನ್ನೂ ಸ್ವಲ್ಪ ಉಳಿದಿತ್ತು ಭಾಳ ಏನು ಬಿಟ್ಟಿದ್ದಿಲ್ಲ ಅದಿಷ್ಟು ನಾ ಮಾಡಿ ತೆಗೆದುಬಿಟ್ರೆ ಆತಂತಂದು ಮಾಡಾಕತ್ತಿದ್ದೆ ನೋಡಿರಿ ಇದು ಶೇಂಗಾ ಹೋಳಿಗೆದು ರೆಸಿಪಿ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಅಂತ ನಾನು ಇನ್ನೊಂದು ಸರ್ತಿ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ರೀ ಯಾಕಂದ್ರೆ ನಾವು ಊರಿಗೆ ಹೋಗೋದವ್ರಿಗೆ ಗೊತ್ತಿದ್ದಿದ್ದಿಲ್ಲ ಹಾಗಾಗಿ ಸರ್ಪ್ರೈಸ್ ಆಗಿರೋದ್ರಿಂದ ನಾವು ಹೋಗೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆವು ಶೇಂಗಾ ಹೋಳಿಗೆ ಮಾಡೋದು ಹಾಗಾಗಿ ಇಲ್ಲಿ ನೋಡ್ರಿ ನಮ್ಮ ಪಕ್ಕದ ಮನೆಯವ್ರು ಅತ್ತೆ ಆಗ್ಬಿಟ್ಟು ಅವರು ನಮ್ಮ ಚಿನ್ನ ಮಾತಾಡ್ಸಕ್ಕಂತ ಬಂದಿದ್ರು ಅವ್ರ ಜೋಡಿ ಸ್ವಲ್ಪ ಹೊತ್ತು ಹಳದಿ ಹಿಡಿಯಾಕತ್ತಿದ್ದೆ ನೋಡ್ರಿ ಗೋನೆತ್ರಿ ಗೋನೆತ್ರಿ ಗೋ ಎಲ್ಲರೂ ನೋಡುದು ಏ ಬೇಕ್ ಹೆಂಗೆ ಓದತ್ತ ಚಿನ್ನು ಬೇಕ್ ಹೆಂಗೆ ಓದಿರ್ತೈತಿ ಹಂಬ 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 ಹೆಂಗಂತತಿ ಚಿನ್ನು ಹೆಂಗೆ ಹೇಳ್ತಾಳ ಯಾರು ಹೇಳಕತ್ರ ಅವ್ರನ್ನೂ ತೋರ್ಸುದ ಅವ್ರು ಹೆಂಗೆ ಹೇಳ್ತಾರ ಏ ಅಂತ ನಾ ಬೈದ್ರೆ ಹೊಡೆದ್ರೆ ಹಿಂಗೆ ಅಂತ ಪಾಪ ಮಾಡ್ತಾ ಹೋಗಿ ಅವ್ರಿಗೆ ಪಾಪ ಆತಂದ್ರೆ ಆಬ ಬಾ
ಗಾಡಿ ಹಿಡ್ಕೊಂಡು ಎದೊಳೋದು ಕುಂದ್ರದು ಮಾಡತ್ತಾಯಿ. ಇಲ್ಲಿ ಟೇಬಲ್ ಬಂದಿದ್ದು ರೀ ನಮ್ಮೂರ ಮಾರಕ್ಕೆ. ಹಾಗಾಗಿ ಭಾಳ ರೇಟ್ ಹೇಳ್ತಿದ್ರು. ಅವ್ರು ನಮ್ಮ ರೇಟಿಗೆ ಅವ್ರ ರೇಟಿಗೆ ಹೊಂದಿಲ್ಲ. ನಾವು ಮನೆ ಆದ ಬೆಳಕ ತೊಗೊಂಡ್ರೆ ಆಯ್ತು, ಸುಮ್ಮನೆ ತೊಗೊಂಡು ಎಲ್ಲಿರೋದು ಇರೋಕೆ ಜಾಗ ಅನುಕೂಲ ಇಲ್ಲ. ಎಲ್ಲ ಅಲ್ಲೇದೆಲ್ಲ ಇಟ್ಕೊಂಡು ಅದಾವೆ ಬೇಡ ಅಂತ ನಮ್ಮ ಅತ್ತೆಯರು ನಾವು ಬೈಯಾಕತ್ತಿದ್ವಿ ನಮ್ಮ ಮನೆಯವ್ರಿಗೆ. ಇರಲಿ ಪೂಜಾದು ಮಾಡಕ್ಕೆ ಬರ್ತೈತೆ ತಗೋ, ಚಂದ ಅದಾವ ಅಂತ ಅವ್ರು ಅನ್ನತ್ತಿದ್ರೆ. ಮನೆ ಆದ್ಮ್ಯಾಗ ಎಲ್ಲ ತೊಗೊಳನಪ್ಪ, ಈಗೇನು ಬೇಡ ಅಂತಂದು ಬಿಡಿಸಿದ್ವಿ ನೋಡ್ರಿ. ಅದಾದ್ಮ್ಯಾಗ ನಮ್ಮ ಚಿನ್ನು ಊಟ ಮಾಡಿದ್ದಿಲ್ಲ. ಇನ್ನು ನಮ್ಮ ಕೆಲಸದ ಮಧ್ಯೆ ಪಾಪ ಅದನ್ನು ಸರಿಯಾಗಿ ದಾದ ಮಾಡಿದ್ದಿಲ್ಲ. ಹಾಗಾಗಿ ಆಕೆಗೆ ಊಟ ಮಾಡಿಸಾತಿದ್ದೆ, ಅವಳಿಗೆ ಊಟ ಮಾಡಿಸಾತಿದ್ದೆ ರೀ. ಈಗೀಗ ಫೋನ್ ಉಪಯೋಗಿಸಕತ್ತಾಯಿಂದ ಕ್ಯಾಮ್ರಾ ನೋಡ್ಕೊತ ಉಣ್ಣಾಕತ್ರ ಭಾಳ ಖುಷಿಪಟ್ಟು ಊಟ ಮಾಡಾಕತ್ತಿದ್ಲ. ಮಾಡಿದ್ರೆ ಮಾಡೋಳಕ್ಕಂತಂದು ಅವಳಿಗೆ ಊಟ ಮಾಡಿಸಾತಿದ್ದೆ. ಅಷ್ಟರೊಳಗೆ ಊರ್ಲಿಂದ ಬರೋರು ಒಂದಿದ್ರು ನಮ್ಮ ಅವ್ರು ನೋಡೋಕೆ ಇವತ್ತು. ಹಾಗಾಗಿ ದೌಡೆಲ್ಲ ಕೆಲಸ ಮಾಡ್ಕೋಬೇಕಾಯ್ತು. ಇದ್ರಾಗ ಇನ್ನೂ ಅಡುಗೆ ಮಾಡೋದೆಲ್ಲ ಮಾಡಿ ಹಾಕೋಕ್ಕಾಗಲಿಲ್ಲ ವಿಡಿಯೋನ. ಯಾಕಂದ್ರೆ ಒಬ್ಬಾಕೆ ಎಲ್ಲನೂ ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಆಕೈತೆ ರೀ. ಸ್ಟಾರ್ಟಿಂಗಲ್ಲ, ಈಗ ನನಗೂ ಅಷ್ಟೊಂದು ಅಭ್ಯಾಸ ಇಲ್ಲ ಯೂಟ್ಯೂಬ್ ಬಗ್ಗೆ ವಿಡಿಯೋಗಳು ಮಾಡೋದು. ಅಷ್ಟರಲ್ಲೇ ನಮ್ಮ ಮನೆಯವ್ರೊಬ್ರು ಬಂದರು ಊರ್ಲಿಂದ. ನಮ್ಮ ದೊಡ್ಡ ಅತ್ತೆಯಾರು ಬಂದರು ನಮ್ಮ ಅವ್ರಿಗೆ ಆರಾಮಿಲ್ದಕ್ಕೆ ನೋಡೋಕ್ಕಂಥೇಳಿ. ಅವರೆಲ್ಲ ಕೂತು ಮಾತಾಡಕತ್ತಿದ್ರು ನೋಡ್ರಿ. ನಮ್ಮ ಅಣ್ಣ ಬಂದು ಮತ್ತೆ ವಾಪಸ್ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಬಂದು ನಮ್ಮ ಮಗಳ ಸಂಬಂಧ ಬರೋದು ಭಾಳ ಜನ ಆಗ್ಯಾರ ಈಗ. ಯಾಕೆ ಅಪರೂಪದ ಮಗಳಾಗ್ಯಾಡ್ರಿ ಆಕೆಗೆ. ಹಾಗಾಗಿ ಮಾವಾರು ಹುಷಾರಿಲ್ದಕ್ಕೂ ನಾವು ಊರ್ಲಿಂದ ಹೋಗಿದ್ದಕ್ಕೆ ಅವರು ಬಂದರು. ನಮ್ಮ ದೊಡ್ಡ ಅತ್ತೆಯರು, ನಮ್ಮ ಸಣ್ಣ ಅತ್ತೆಯರು, ನಮ್ಮ ಪಕ್ಕದ ಮನೆ ಅಂಬಳಕ್ಕೆ ಅಮ್ಮಾರು ಒಬ್ಬರಷ್ಟು ಕೂಡ ಹಂಗೆ ಇರ್ತಾವ್ರಲ್ಲ ಎಲ್ಲರೂ ಮಾತಾಡುವಂಥ ಮಾತುಗಳು. ಮನೆದು ಅದು ಇದು ಕೆಲವೊಂದು ಸಮಸ್ಯೆಗಳದ್ದು ಇರ್ತಾವಲ್ಲ, ಅವ್ನು ಮಾತಾಡ್ಕೊತ ಕಾಮಿಡಿ ಮಾಡ್ಕೊತ ಕುಂತಿದ್ರಿ. ನಮ್ಮ ಅಣ್ಣಾರು ಹೋದ್ರು ಊರಿಗೆ, ಕೆಲ್ಸಕ್ಕೆ ಹೋದ್ರು ಅವರು. ಅಮ್ಮ ಬಾಯಿ ಇಟ್ಕೊಂಡಿದ್ದೀನೇನು. ನಮಗೆ ಊರಿಗೆ ಕಟ್ಕೊಂಡು ಹೋಗೋಕೆ ಜೋಳದ ಹಿಟ್ಟಿಗೋಸ್ಕರ ಜೋಳ ಹಸ್ ಮಾಡಾಕತ್ತಾರೆ ನಮ್ಮ ಅತ್ತೆಯರಿಲ್ಲ. ನನ್ನ ಮಗಳು ಅವ್ರ ಅಮ್ಮಗೆ ಜೋಳ ಹಸ್ ಮಾಡಿಸ್ಕೊಡುವಳು. ಅಮ್ಮನ ಮ್ಯಾಗ ಭಾಳ ಜೀವ ಅದ. ಜೋಳ ಹಸ್ ಮಾಡ್ಕೊಂಡು ಆಯ್ತು. ನಮ್ಮ ದೊಡ್ಡ ಹತ್ರ ಬೇಡ ಅಂದ್ರೆ ಬೆಳಗನ ಮಾಡತ್ತಿದ್ರಿ. ಅದಕ್ಕಂತ ನಮ್ಮ ಅತ್ತಿ ಡ್ರಮ್ನಾಗ ನೀರು ತುಂಬ್ಕೊಂಬರಕ್ಕೆ ಹೋಗಿದ್ರಿ. ನಾಗರ ಅವ ಕಪ್ಪಿನಂಗೆ ಬಿಟ್ಟೈತ್ರಿ, ಅದು ದೊಡ್ಡದವ ಕಪ್ಪಿನ. ಅದಕ್ಕೆ ಅದು ಡ್ರಮ್ಯಾಗ ತಗಡು ಮುಚ್ಚಿದ್ದೀವಲ್ಲ, ಆ ತಗಡಿನ ಒಳಭಾಗದಾಗ ಕುಂತೈತೆ ಗೊತ್ತಾಗಿಲ್ಲ ನಮಗೆ. ಹಂಗೆ ನೀರು ತುಂಬ್ಕೊಳಕ್ಕೆ ಹೋಗೋಕ್ಕೂ ಅದು ಡ್ರಮ್ನ ಬೀಳೋಕ್ಕೂ ಸಾಟಿ ಆಯ್ತು ನೋಡ್ರಿ. ಇದು ಹೆಂಗೆ ತೇಲಾಕತ್ತೈತೆ ಅದು ಕಪ್ಪಿನಂಗೆ ಬಿಟ್ಟೈತಿ. ಮ್ಯಾಗ ಹೋಗಕ್ಕೆ ಬರುವಲ್ತು, ಇದು ಮಾಡೋದು ತಳಗೆ ಹೋಗಕ್ಕೆ ಬರುವಲ್ತು. ಅದಕ್ಕೆ ಎಷ್ಟೋ ತನ ಇದು ಮಾಡಿದ್ವಿ. ಮುಟ್ಟಿದ್ರೆ ಎಲ್ಲಿ ಕಡ್ದು ಬಿಡ್ದಿತ್ತು ಅಂದು ಯಾರು ಮುಟ್ಟಕ್ಕವಲ್ರಿ ಅದು. ಹಾಗಾಗಿ ಅದನ್ನ ಅಷ್ಟು ನೋಡ್ಕೊಂತ ನಿಂತಿದ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಭಾಳ ಅಳಾಕತ್ಲ. ಹಾಗಾಗಿ ಕರ್ಕೊಂಡು ಹೋಗಿಲ್ಲ. ಮತ್ತೆ ನೋಡ್ರಿ ಬಾಂಡೆ ಕಕ್ಕತ್ತಾರೆ ಬೇಡವ ಅಂತಂದ್ರೂ ಆಕಿನ ಮಲಗಿಸಿ ವಾಪಸ್ ಬರೋ ಅಷ್ಟರೊಳಗೆ ಮತ್ತು ನಮ್ಮ ಅಕ್ಕಾರು ಮತ್ತು ನಮ್ಮ ಮಾವರೊಬ್ರು ಬಂದ್ರಿ ಮಾದನ್ ಬಾಗಿಯಿಂದ ತೈಲಿಂದ ಕಡೆ. ಅವರು ಬಂದರು. ಹಾಗಾಗಿ ಅವ್ರ ಜೋಡಿ ಒಂದು ಸ್ವಲ್ಪ ಮಾತಾಡಿ ಅವ್ರು ನೀರು ಅದು ಕೊಡಾತಿದ್ರು. ಅಷ್ಟರೊಳಗೆ ಅವ್ರು ಬಂದ್ರು. ಆ ಡ್ರಮ್ನಾಗ ನೀರು ಉಳಿಸ್ಬೇಕಂದ್ವಿ. ಅಷ್ಟೊತ್ತಿಗೆ ಆಗಲೇ ಇಲ್ಲ, ಅವ್ರು ಬಂದರು. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಅದು ಹೋಗುವಾಗಿಂದದು ಅದು ಡ್ರಮ್ ಉಳಿಸಿ ಎಲ್ಲ ಚಲಿ ಕಾಸಿ ಒಳಗೆ ಬಂದಿದ್ರು ಅವ್ರು. ನಾವು ಹೋಗೋಷ್ಟ್ರೊಳಗೆ ಇವ್ರು ನೋಡ್ರಿ ನಮ್ಮ ಅಕ್ಕ ಮಾದನ್ ಬಾವಿಯಿಂದ ಬಂದಾರ ನಮ್ಮ ಅವ್ರು ನೋಡೋಕ್ಕಂಥೇಳಿ. ಅದಾದ ಬಳಿಕ ಒಬ್ರದ್ದು ಕುಬ್ಸ ಮಾಡೋದಿತ್ತು. ಈಕೆ ಮಗಳಾಗಬೇಕು. ಈಕೆಗೆ ಊಟಕ್ಕೆ ಕರೆದಿದ್ವಿ ಅವತ್ತು. ಶೇಂಗಾ ಹೋಳಿಗೆ, ಗಾರ್ಗಿ, ಚಪಾತಿ, ರೊಟ್ಟಿ ಎಲ್ಲ ಮಾಡಿದ್ವಿ. ಅವ್ರಿಗೆ ಊಟಕ್ಕೆ ಕರೆದಿದ್ದೀವಿ ರೀ ಇವತ್ತು. ಮತ್ತೇನು ಆಗೋದಿಲ್ಲ, ನಾನು ಈ ಕಡೆ ಊರ ಕಡೆ ಬಂದರೆ ಈ ಕೆಲಸದ ಇದ್ರೆ ಆಕೆ ಊಟ ಕರೋಕ್ಕಾಗೋದಿಲ್ಲ ಅಂತೇಳಿ ಕರೆದಿದ್ವಿ. ಆಕೆ ನಾಚೊಳಕತ್ತಾಳ್ರಿ ವಿಡಿಯೋ ಮಾಡಾಕತ್ತಿದ್ದಕ್ಕೆ. ಏನು ಮಾಡತ್ತಿ ಆಂಟಿ ಅಂತೇಳಿ. ಈ ಕಡೆ ನಮ್ಮ ಮಾವಾರಿದ್ರು ರೀ. ನಮ್ಮ 3 ಜನ ಮಾವುಗಳಾಗ್ಬೇಕ್ರಿ ಅವರು. ಅಕ್ಕನ ಗಂಡ ಒಬ್ಬರೇ, ನಮ್ಮ ಅತ್ತೆಯಾರ ಯಜಮಾನ್ರಿದ್ರು. ಇಲ್ಲಿ ನೋಡ್ರಿ ಅವ್ರ ಅಮ್ಮ ಕೂಡ ಆಟ ಆಡಾಕತ್ತಾಳ. DJ ಮಾಡ್ತೀನಿ ನೀನು, DJ ಮಾಡು. ಹಾಂ ಚಿನ್ನ DJ ಚಿನ್ನ DJ ಇಲ್ಲಿ ನೋಡ್ಕೊಂಡೆ. ಹೇಗೊಂಡ DJ ಅಮ್ಮಾರವ್ರು ಕುಬ್ಸ ಎಲ್ಲ ಮಾಡಿ ಐತ್ರಿ. ಹಾಗಾಗಿ ಆಕೆಗೆ ಒಂದು ಸೀರೆ ಉಡಿಸಿದ್ವಿ. ಸೀರೆ ಉಡಿಸಿ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಾತಿದ್ವಿ ನೋಡ್ರಿ. ಕುಂದರ್ಸಿ ಆರತಿ ಮಾಡೋ ಹಂಗಿಲ್ಲ, ಏನೋ ದೊಡ್ಡ ಕುಬ್ಸ ಅದು ಏನಾಗಿದ್ದಿಲ್ಲ. ಹಾಗಾಗಿ ನಾವೇನು ಮಾಡಲಿಲ್ಲ, ಅಷ್ಟು ಸಿಂಪಲ್ಲಾಗಿ ಮಾಡಿ ಕಳಿಸಿದ್ವಿ. ಇವತ್ತು ಭಾಳ ಜನ ಊರಿಂದ ಬಂದಿದ್ದಕ್ಕೂ ಎಲ್ಲ ಒಂದೇ ದಿನ ಆಗ್ಬಿಟ್ಟೈತಿ. ಹಾಗಾಗಿ ಕೆಲಸದಾಗ ಯಾವ್ದಾದ್ರು ಮಾಡ್ಬೇಕು ಯಾವ್ದಾದ್ರು ಬಿಡ್ಬೇಕು ಗೊತ್ತಾಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿದ್ದೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಕತ್ತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಮತ್ತು ಮುಂದೆ ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ. ಹಾಗಾಗಿ ಆಕೆಗೆ ಅರ್ಶಿನ ಕುಂಕುಮ ಕೊಡತ್ತೆ ನೋಡಿರಿ ನನ್ನ ಮಗಳಿಗೆ. ಅರ್ಶಿನ ಕುಂಕುಮ ಕೊಟ್ಟು ಆಕೆನ ಕಳಿಸ್ಕೊಡ್ಬೇಕು ಈಗ.
ಕುಂತ್ಕೊಬಾರ್ದು. ಹಿರಿಯರದೆಲ್ಲ ಆಶೀರ್ವಾದ ತೊಗೊಳ್ತಾರೆ ನನ್ನ ಮನೆಯಲ್ಲಿ. ಕೆಲವೊಂದು ಕಡೆ ಹೊಟ್ಟೆಲಿ ಇದ್ದವ್ರಿಗೆಲ್ಲ ಕಾಲು ನಮಸ್ಕಾರ ಮಾಡ್ಕೊಳ್ಳೋದಿಲ್ಲ, ಆದರೆ ಕೆಲವೊಂದು ಕಡೆ ಮಾಡಿಸ್ಕೊತಾರೆ. ಏನು ಒಬ್ಬೊಬ್ರ ನಂಬಿಕೆ ಒಬ್ಬೊಬ್ಬರಿಗೆ ಬಿಟ್ಟಿದ್ರೆ ಅಲ್ಲ. ನಾನು ಇದೆ ನಂದು ಚಾಲೋ ಆಗಿ ಪ್ಯಾಕಿಂಗ್. ನಾನು ನಾಳೆ ಹೋಗೋಣ ಅಂದೆ, ಬೇಡ ನಾ ತಂದೆ. ಬಿಡ ಲಕ್ಷ್ಮಿ ಬೇಡ ಕೈ ಇಷ್ಟ ಕೊಟ್ಟು ನಮಸ್ಕಾರ ಮಾಡಿ ದೇವ್ರ ಹೊತ್ತಂಗ ಅವ್ರು. ಈಗ ಇವ್ರಿಗೆ ಅಂದ್ರೆ ನಮ್ಮ ಮನೆಯವ್ರ ಕಾಲು ನಮಸ್ಕಾರ ಮಾಡಕ್ಕೆ ಹೊಂಟಿದ್ಲು, ಹಂಗೆ ಬೇಡ ಅಂತ ಬಿಡಿಸಿದ್ವಿ. ನಾವು ಈಗ ವಾಪಸ್ ಹಾಸನಕ್ಕೆ ಹೋಗ್ಬೇಕಲ್ಲ, ಇದು ಶ್ರವಣೂರು ಹಾಸನ ಕಡೆ. ಹಾಗಾಗಿ ಟ್ರೈನ್ ಬುಕ್ ಮಾಡಕತ್ತಿದ್ರು ನಮ್ಮ ಮನೆಯವರು. ನಾನು ನಾಳೆ ಹೋಗೋಣ ಅನ್ನತ್ತಿದ್ನಿ, ಭಾಳ ಟೈರ್ಡ್ ಆಗೈತಿ. ಕೆಲಸ ಮಾಡಿ ಕಾಲಿನ ಊರಿಗೆ ಹೋದೆ ಅಂದ ಕೆಲಸ ಕೈಯೇ ಪುರ್ಸೊತ್ತು ಸಿಗ್ಲಷ್ಟು ಕೆಲಸ ಅದು. ಹಾಗಾಗಿ ಅಂದ್ರೂ ಬೇಡ ಕೆಲ್ಸಕ್ಕೆ ಲೇಟಾಗಿ ಹೋದ್ರೆ ಬೈತಾರೆ ಅಂತ ಇದು ಮಾಡತ್ತಾರೆ. ಅಷ್ಟರೊಳಗೆ ನಮ್ಮ ದೊಡ್ಡ ಅತ್ತೆಯರು ಹೊಂಟು ಸಜ್ಜಾದ್ರು. ಇವರು ನಮ್ಮ ಅತ್ತೆಯರು ಅದಾರಲ್ಲ, ಅವ್ರ ಅಕ್ಕನ ಗಂಡಾರ ಇವರು. ನಮ್ಮ ಅತ್ತೆಯರು 6 ಜನ ಅದಾರ. 6 ಜನದಾಗ 2 ತೀರ್ಕೊಂಡಾರ, ಇನ್ನೂ 4 ಜನ ಅದಾರ. ಅದರೊಳಗೆ ಇವರು ದೊಡ್ಡವ್ರು, ನಮ್ಮ ಅತ್ತೆಯರ್ಕಿದ್ರೆ ದೊಡ್ಡವರು. ಅವ್ರಿಗೆ ಹೊಂಟು ಸಜ್ಜಾದ್ರೆ, ಹಂಗಾಗಿ ಅವ್ರನ್ನ ಕಳಿಸ್ಕೊಟ್ವಿ. ಅವ್ರು ಹೊಂಟ ಕೂಡಲೇ ನನ್ನ ಲಕ್ಷ್ಮಿನೂ ಹೊಂಟಿದ್ರು. ಆಕಿದು ಕುಬ್ಸದ್ದೆಲ್ಲ ಮುಗಿದ್ರೆ ಮನೆತನ ಬಿಟ್ಟು ಬಾ ಅಂತ ಮತ್ತೆ ಹೇಳ್ತಿದ್ನಿ. ಚಿನ್ನೂನ್ ಕರ್ಕೊಂಡು ಆಕಿನ ಬಿಟ್ಟು ಬರೋಕೆ ಹೊಂಟಿದ್ದು ನೋಡಿದೆ. ನಮ್ಮ ಮಾವಾರ ಕಾಲು ನಮಸ್ಕಾರ ಮಾಡಾಕತ್ತಾಳೆ. ಅವ್ರು ನಾವು ಹೆಣ್ಣಾಗಲಿ ಅಂತ ಅಂದ್ವಿ, ಬೇಡ ಅವ್ರು ಗಂಡಾಗಲಿ ಅಂತಂತಾರೆ. ಹಂಗಾರೆ ಎಲ್ಲರೂ ಫಸ್ಟ್ ಗಂಡ ಹೆಣ್ಣು ಅಂತೇಳಿ ಎಲ್ಲ ದೇವ್ರ ಕೈ ಇರ್ತೈತಿ, ಯಾವುದಕ್ಕೆ ತಂದು ಭಗವಂತಗೆ ಬಿಟ್ಟಿದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ. ಯಾರೆಲ್ಲ ಫಸ್ಟ್ ಟೈಮ್ ನೋಡೋಕತ್ತೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈ ವಿಡಿಯೋ ನೋಡಿದ ಬಳಿಕ ನಿಮ್ಗೆ ಏನು ಅನ್ಸೈತಿಲ್ಲ ಕಮೆಂಟ್ ಮೂಲಕ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ.